ವಿಚ್ಛೇದನ ಹಾಗೂ ಜೀವನಾಂಶ ಕೋರಿ ನ್ಯಾಯಾಲಯದ ಮೊರೆ ಹೋಗಿ ಹೊಂದಾಣಿಕೆ ಕೊರತೆಯಿಂದ ಪರಸ್ಪರ ದೂರವಾಗಿದ್ದ 3 ಜೋಡಿಗಳು ಲೋಕ್ ಅದಾಲತ್ನಲ್ಲಿ ಒಂದು ಮಾಡಿದ ಘಟನೆ ಇಂದು ನಡೆಯಿತು. ಇನ್ನೇನು ಪರಸ್ಪರ ದೂರವಾಗಬೇಕಿದ್ದ ಈ 3 ಜೋಡಿಗಳು ಅದಾಲತ್ ರಾಜಿ ಪಂಚಾಯಿತಿಯಿಂದ ಇಂದು ಮತ್ತೆ ಬಾಳು ಆರಂಭಿಸಿದ್ದಾರೆ. ಚಿಕ್ಕಬಳ್ಳಾಪುರ ನ್ಯಾಯಾಲಯದಲ್ಲಿಂದು ಲೋಕ್ ಅದಾಲತ್ ನಡೆಯಿತು. ಇದರಲ್ಲಿ ವಿಶೇಷ ಕೌಟುಂಬಿಕ ನ್ಯಾಯಾಲಯದಲ್ಲಿ 3 ಜೋಡಿಗಳು ವಿಚ್ಛೇದನಕ್ಕಾಗಿ ಕಾನೂನು ಹೋರಾಟ ಮಾಡ್ತಿದ್ರು. ಅವರನ್ನು ಮತ್ತೆ ಒಂದುಗೂಡಿಸುವ ಕೆಲಸ ನಡೆಯಿತು. ನರಸಿಂಹಮೂರ್ತಿ ಮತ್ತು ಲಾವಣ್ಯ, ಅಶ್ವಿನಿ ಮತ್ತು ಮಧು, ವೆಂಕಟೇಶ್ ಮತ್ತು ರಾಧಿಕಾ ಎಂಬವರು ಚಿಕ್ಕಬಳ್ಳಾಪುರ ತಾಲೂಕಿನವರೇ ಆಗಿದ್ದಾರೆ. ಆದರೆ ಪರಸ್ಪರ ಮನಸ್ತಾಪದಿಂದ ಒಬ್ಬರಿಗೊಬ್ಬರು ದೂರವಾಗಿ ವಿಚ್ಛೇದನ ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ದರು. ಇಂದು ನಡೆದ ಲೋಕ್ ಅದಾಲತ್ನಲ್ಲಿ ವಿಶೇಷ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರಾದ ಲತಾ ಕುಮಾರಿ ಅವರು ಇಬ್ಬರಿಗೂ ತಿಳಿ ಹೇಳಿ ಮತ್ತೆ ಜೋಡಿಗಳನ್ನು ಒಂದು ಮಾಡಿ ನ್ಯಾಯಾಲಯದಲ್ಲೇ ಹೂವಿನ ಹಾರ ಬದಲಿಸಿ ಮತ್ತೊಮ್ಮೆ ಜೀವನದ ಸುಖ ಸಂಸಾರಕ್ಕೆ ಮಾರ್ಗದರ್ಶನ ಮಾಡಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಮೊಟ್ಲೂರು ಗ್ರಾಮದ ನರಸಿಂಹಮೂರ್ತಿ ಆಂಧ್ರಪ್ರದೇಶ ಮೂಲದ ಲಾವಣ್ಯ ಎಂಬುವವರನ್ನು ಕಳೆದ 10 ವರ್ಷಗಳ ಹಿಂದೆ ಮದುವೆಯಾಗಿದ್ದರು. ಈ ಜೋಡಿಗೆ 2 ಮುದ್ದಾದ ಹೆಣ್ಣು ಮಕ್ಕಳಿದ್ದಾರೆ. ಆದರೆ ಕೌಟುಂಬಿಕ ಕಲಹದಿಂದ ಪರಸ್ಪರ ದೂರವಾಗಿದ್ದರು. ಹೀಗಾಗಿ ಲಾವಣ್ಯ ಜೀವನಾಂಶ ಕೋರಿ ಚಿಕ್ಕಬಳ್ಳಾಪುರದ ವಿಶೇಷ ಕೌಟುಂಬಿಕ ನ್ಯಾಯಾಲಯದ ಮೊರೆ ಹೋಗಿದ್ದರು. ಲೋಕ್ ಅದಾಲತ್ನಲ್ಲಿ ಇವರಿಬ್ಬರನ್ನು ಒಂದು ಮಾಡಿ ಮತ್ತೊಮ್ಮೆ ಸುಖವಾಗಿ ಬಾಳಲು ದಾರಿ ಮಾಡಿಕೊಟ್ಟರು. ಇದರಿಂದ ಜೋಡಿಗಳು ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಇದೇ ವೇಳೆ ವಿವಿಧ ಕಾರಣಗಳಿಂದ ದೂರವಾಗಿದ್ದ ಚಿಕ್ಕಬಳ್ಳಾಪುರ ತಾಲೂಕಿನ 3 ಜೋಡಿಗಳಿಗೆ ನ್ಯಾಯಾಲಯದಲ್ಲೇ ಹಾರ ಬದಲಾಯಿಸಿಕೊಂಡು ಸಿಹಿ ತಿನ್ನಿಸುವ ಮೂಲಕ ಮತ್ತೆ ಒಂದು ಮಾಡಲಾಯಿತು. ಇದು 10 ವರ್ಷ ಆಯ್ತು ಮದುವೆ ಆಗಿಬಿಟ್ಟು. 1-2 ವರ್ಷದಿಂದ ನಮಗೆ ಆಗ್ತಾ ಇಲ್ಲ. ಏನೋ ಲಾಯರು ಇಲ್ಲಿ ಬಂದು ಏನೋ ಒಟ್ಟಾಗಿ ಮಾಡಿ ಏನೋ ಇದು ಮಾಡವ್ರೆ ನಮಗೆ. ಅದಕ್ಕೆ ಯಾವ ರೀತಿ ಚೆನ್ನಾಗಿದ್ದೀವೋ ಸ್ವಲ್ಪ ನಮಗೆ ಸ್ವಲ್ಪ ಇಕ್ಕೇಟಾಗಿತ್ತು, ಸ್ವಲ್ಪ ಮನವರಿಕೆ ಇದೆ 2 ವರ್ಷದಿಂದ. ಆಮೇಲೆ ಜೊತೆಲಿ ಇರ್ತೀವಿ, ಚೆನ್ನಾಗಿ ಒಟ್ಟಾಗಿರ್ತೀವಿ, ಚೆನ್ನಾಗಿ ನೋಡಿಕೊಂಡು ನಮ್ಮ ಮಿಸ್ಸಸ್ ನಾವು ಎಲ್ಲ ನಮ್ಮ ಮಕ್ಕಳು ಎಲ್ಲ ಇರ್ತೀವಿ. ಕೌಟುಂಬಿಕ ನ್ಯಾಯಾಲಯ ಆದ್ದರಿಂದ ಭಾಳಷ್ಟು ಪ್ರಕರಣಗಳು ಮೇಂಟೆನೆನ್ಸ್ ಅಂತ ಏನು ನಾವು ಹೇಳ್ತೀವಿ, ಜೀವನಾಂಶ ಕೋರಿ ಆದೇಶ ಆದಂಥ ಅರ್ಜಿಗಳಲ್ಲಿ ಹಣ ಇನ್ನೂ ಪಾವತಿ ಆಗಿರಲಿಲ್ಲ. ಅದರಲ್ಲಿ ನಾವೀಗ ಇಬ್ಬರನ್ನು ಕರೆಸಿ ಭಾಳಷ್ಟು ಪ್ರಕರಣಗಳಲ್ಲಿ ಸುಮಾರು 25 ಪ್ರಕರಣಗಳಲ್ಲಿ ಜೀವನಾಂಶ ಏನು ಕೊಡೋದಿತ್ತು ಅದನ್ನು ಒಂದು ಸೌಹಾರ್ದತೆ ರೀತಿಯಲ್ಲಿ ಕೊಡಿಸಿದ್ದೇವೆ. ಹಾಗೂ ಸುಮಾರು 3 ಜೋಡಿಗಳು ನಮ್ಮಲ್ಲಿ ಡೈವರ್ಸ್ಗೆ ಹಾಕ್ಕೊಂಡಿದ್ರು. ಒಬ್ಬೊಬ್ಬರು ಆಂಧ್ರದಲ್ಲಿದ್ದರು. ಇಲ್ಲಿ ನಮ್ಮಲ್ಲಿ ಮಹೇಶ್ ಮತ್ತು ಲಾವಣ್ಯ ಅಂತ ಅವ್ರಿಗಿಬ್ಬರು ಹೆಣ್ಮಕ್ಳು. ಅವರು ಕೃಷ್ಣಮೂರ್ತಿ ಲಾವಣ್ಯ ಅವ್ರಿಗೆ 2 ಹೆಣ್ಮಕ್ಳು. ಅವರು ಹೆಂಡತಿ ಆಂಧ್ರದಲ್ಲಿದ್ದರು, ಗಂಡ ನಮ್ಮಲ್ಲಿ ಚಿಕ್ಕಬಳ್ಳಾಪುರಲ್ಲಿದ್ದರು. ಈಗ ಮೊನ್ನೆ ಎಲ್ಲ ನಾವು ಅವ್ರ ಮನೆಯವರು ಇವ್ರ ಮನೆಯವರು ಒಟ್ಟೊಟ್ಟು ಮಾತಾಡಿ ಅವ್ರದ್ದು ಇವತ್ತು ಜೀವನ ಚೆನ್ನಾಗಾಗಿದೆ. ಮಕ್ಕಳು ಇಲ್ಲೇ ಇದ್ದಾರೆ, ನೀವು ನೋಡ್ಬೋದು. ಗಂಡ ಹೆಂಡತಿ ಇವತ್ತು ತುಂಬ ಸ್ಮಾರ್ಟಾಗಿ ಬಂದಿದ್ದಾರೆ, ಎಲ್ಲ ಖುಷಿಯಾಗಿದ್ದಾರೆ. ಮತ್ತು ಅಶ್ವಿನಿ ಮಧು ಅಂತ ಹೇಳ್ಬಿಟ್ಟು ಇಲ್ಲೇ ನನ್ನ ಪಕ್ಕದಲ್ಲೇ ಇದ್ದಾರೆ ಇವರು ಅಷ್ಟೇ. ಮತ್ತು ಇನ್ನೊಬ್ಬರು ವೆಂಕಟೇಶ್ ರಾಧಿಕಾ ಅಂತ ಹೇಳ್ಬಿಟ್ಟು ಅವ್ರದ್ದು ಒಂದು ಫ್ಲವರ್ ಬಿಸ್ನೆಸ್ ಇದೆ. ಅವರು ಅಷ್ಟೇ ಒಂದು ಸಣ್ಣ ಕಾರಣಗಳಿಂದ ಬೇರೆ ಆಗಿದ್ದರು. ಎಲ್ಲ ನಮ್ಮಲ್ಲಿ ಸೆಕ್ಷನ್ 9 ಪೆಟಿಷನ್ ಅಥವಾ ಇದು ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತ ನಾವೇನು ಹೇಳ್ತೀವಿ ಅದು, ಅಥವಾ ಡಿಸಲ್ಯೂಷನ್ ಆಫ್ ಮ್ಯಾರೇಜ್, ಈ ಥರ ಇದ್ದ ಪ್ರಕರಣಗಳಲ್ಲಿ ನಾವು ಈ 3 ಜೋಡಿನ ಇವತ್ತು ನಮ್ಮ ಕಾನೂನು ಸೇವಾ ಸಮಿತಿ ಕಡೆಯಿಂದ ನಡೆದಂಥ ಲೋಕ್ ಅದಾಲತ್ನಲ್ಲಿ ಈ ಹಿಂದೆನೂ ಇವ್ರಗಳ ಜೊತೆ ನಾವು 3-4 ಬಾರಿ ಚರ್ಚೆ ಮಾಡಿ ಅವ್ರಿಗೆ ಒಂದು ಮನಸ್ಸೊಲಿಸಿ ಅವ್ರಿಗೆ ಆಗ್ತಿರುವಂತಹ ತೊಂದರೆಗಳ ಬಗ್ಗೆ ನಾವೆಲ್ಲ ವೈಯಕ್ತಿಕವಾಗಿ ಮಾತಾಡಿ ಅದನ್ನು ಬಗೆಹರಿಸಿ ನಮ್ಮ ಕಾನೂನು ಸೇವಾ ಸಮಿತಿ ಅವ್ರ ಜೊತೆ ಇದೆ ಅಂತ ಹೇಳಿ ನಾವು ಅವ್ರಿಗೆ ಒಂದು ಭರವಸೆಯನ್ನು ಕೊಟ್ಟು ಅವರು ಚೆನ್ನಾಗಿದ್ದಾರೆ. ಈಗ ಇವತ್ತು ನಮ್ಮ ಒಂದು ಆಹ್ವಾನದ ಮೇರೆಗೆ ಅವರೆಲ್ಲರೂ ಇವತ್ತಿಲ್ಲಿ ಬಂದಿದ್ದಾರೆ. ಚೆನ್ನಾಗಿರ್ತಾರೆ ಅವರು ಇನ್ನು ಮುಂದೆ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ನಮಗೆ ನಂಬಿಕೆ ಇದೆ. ಒಟ್ನಲ್ಲಿ ಲೋಕ್ ಅದಾಲತ್ ಕಾರಣದಿಂದ ದೂರವಾಗಬೇಕಿದ್ದ 3 ಕುಟುಂಬಗಳು ಮತ್ತೆ ಒಂದಾಗುವ ಮೂಲಕ ನವಜೀವನಕ್ಕೆ ಕಾಲಿಟ್ಟರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.